ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ BJP ಪರವಾಗಿ ಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದುವರೆದರೆ BJP ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ನಮಗೆ ವಿಶ್ವಾಸ ಇದೆ BJP ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ BJPಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ BJPಗೆ ಒಂದು ಶಕ್ತಿ ತಂದುಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಟ್ರೆಂಡ್ ಮುಂದುವರೆದರೆ ನಮಗೆ ಗೆಲುವು ಶತಸಿದ್ಧ ಅನ್ನೋದು ನಾವು ಕಾಣಿಸ್ತಾ ಇದ್ದೀವಿ. ಪ್ರಮುಖವಾಗಿ ರಾಜ್ಯದಲ್ಲಿ ಈ ಜಾತಿ ಗಣತಿ ಏಕಾಏಕಿ ಮುನ್ನೆಲೆಗೆ ಬಂದಿದೆ. ಈ ಜಾತಿ ಗಣತಿ ಕಳೆದ 10 ವರ್ಷದಿಂದ ಏನೋ ಆಗಿರೋವಂಥದ್ದು. 10 ವರ್ಷದಿಂದ ಜಾತಿ ಗಣತಿ ಆಗಿ ಅವತ್ತಿಗೂ ಇವತ್ತು ಪಾಪ್ಯುಲೇಷನ್ನು ಇವೆಲ್ಲನೂ ಕೂಡ ಭಾಳ ಬದಲಾವಣೆಗಳಾಗಿದೆ. ಈಗ ಸಿದ್ದರಾಮಯ್ಯನವರೇ ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಅದಾದಮೇಲೆ JDS ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಚಕಾರನೇ ಎತ್ತಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಚಕಾರ ಎತ್ತಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸಮನ್ವಯ ಸಮಿತಿ, ಎರಡೂ ಪಾರ್ಟಿಗೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು. ಅವ್ರು ಮನಸ್ಸು ಮಾಡಿದರೆ ನಿಮಿಷ ಮಾತ್ರದಲ್ಲಿ ಅವತ್ತೇ ಮಂಡನೆ ಮಾಡ್ಬೋದಾಯಿತು. ಅವತ್ತು ಮಂಡನೆ ಮಾಡಲಿಲ್ಲ. ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಮೂಡ ಕೇಸು ಇವತ್ತು ಕರ್ನಾಟಕ ರಾಜ್ಯದಲ್ಲೇನು ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಈಗಾಗಲೇ ಕೋರ್ಟ್ಗಳು ಕೂಡ ತೀರ್ಪನ್ನು ಕೊಟ್ಟಿದೆ ತನಿಖೆ ಬಗ್ಗೆ. ಇದನ್ನು ಒಂದು ರೀತಿ ಮರೆಮಾಚಬೇಕು ಅನ್ನೋ ದೃಷ್ಟಿಯಿಂದ ಅವರ ಬೆಂಬಲಿಗರು ಈ ಐಡಿಯಾ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ 10 ವರ್ಷದಿಂದ ಇಲ್ದಿದ್ದು ಈಗ ಏಕಾಏಕಿ ಬಂದಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿನ ಹುನ್ನಾರ ಅಂತ ನನಗನ್ನಿಸ್ತೈತೆ. ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರೋದು, ಅವರು ವಿರೋಧಿಗಳ ಮೇಲೆ ದಾಳಿ ಮಾಡೋದಲ್ಲ, ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡೋದಲ್ಲ. ವಿರೋಧ ಪಕ್ಷ ತನ್ನ ಕೆಲಸ ತಾನು ಮಾಡುತ್ತೆ. ಸರ್ಕಾರದ ತಪ್ಪುಗಳನ್ನು ಎತ್ತಿ ಹೇಳೋಕ್ಕೆ ಜನ ನಮ್ಮನ್ನು ಇಲ್ಲಿ ಕೂತಿರ್ಸಿದ್ದಾರೆ. ನಿಮ್ಮದು ಅಭಿವೃದ್ಧಿ ಕಾರ್ಯ ಮಾಡೋವಂಥದ್ದಕ್ಕೆ ಜನ ನಿಮ್ಮನ್ನು ಅಲ್ಲಿ ಕೂತಿರ್ಸಿದ್ದಾರೆ. ನೀವೇ ನಿಮ್ಮ ಆತ್ಮಸಾಕ್ಷಿ, ಸಿದ್ದರಾಮಯ್ಯನವ್ರು ಯಾವಾಗೂ ಆತ್ಮಸಾಕ್ಷಿ ಅಂತಾರೆ. ನಿಮ್ಮ ಆತ್ಮಸಾಕ್ಷಿ ಮುಟ್ಟು ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ 16 ತಿಂಗಳಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ದೀರಾ? ಏನಾದರೂ ಒಂದು ಸಣ್ಣ ಅಭಿವೃದ್ಧಿ ಕೆಲಸ, ಯಾವುದಾದ್ರೂ ನೀರಾವರಿ ಯೋಜನೆ ತಂದಿದ್ದೀರಾ? ರಸ್ತೆಗಳ ಬಗ್ಗೆ ತಂದಿದ್ದೀರಾ? ಆಸ್ಪತ್ರೆಗಳ ಬಗ್ಗೆ ತಂದಿದ್ದೀರಾ? ಸೋರುತ್ತಿರುವ ಶಾಲೆಗಳು ಅಂತೇಳಿ ದಿನ ಆರ್ಟಿಕಲ್ಗಳು ಬರ್ತಾ ಇದೆ ಮಾಧ್ಯಮದಲ್ಲಿ. ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಶಾಸಕರ ಅನುದಾನ ಬಿಡುಗಡೆ ಮಾಡಬೇಕು, ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ. ಅಂದರೆ ಸಂಬಳ ಅಂತೂ ಮರೀಚಿಕೆ. ಈ ರಾಜ್ಯದಲ್ಲಿ ನೌಕರರಿಗೆ ಸಂಬಳ ಕೊಡೋಕ್ಕೂ ಹಣ ಇಲ್ಲದೆ ಇರತಕ್ಕಂಥದ್ದು. ಸಬ್ಸಿಡಿ ಏನು ಕೊಡಬೇಕಾಯಿತು ಹಾಲಂದು, ಅದನ್ನು ಕೂಡ ಕಳೆದ 16 ತಿಂಗಳಲ್ಲಿ ಸಬ್ಸಿಡಿನೂ ಕೂಡ ಒಂದು ನ್ಯಾಯ ಪೈಸನ್ನು ಬಿಡುಗಡೆ ಮಾಡೋದೇ ಇಲ್ಲ. ಅದು ಕೂಡ ಒಂದು 1,200 ಕೋಟಿ ಇದೆ. ಸೊ ಅಭಿವೃದ್ಧಿನೇ ಮಾಡಿಲ್ಲ. ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಅಭಿವೃದ್ಧಿ ಮಾಡಿಲ್ಲ. ಈಗ ಈ ಮೂಡ ಹಗರಣದ ಒಂದು ಮುಚ್ಚಾಕೋದಕ್ಕೆ ನೀವು ಇಲ್ಲ ಸಲ್ಲದ ಕಸರತ್ತುಗಳನ್ನು ಮಾಡ್ತಾ ಇದ್ದೀರ. ನೋಡಿ, ಫಸ್ಟು BJPಯವ್ರನ್ನೆಲ್ಲ ನೀವು ಟೀಕೆ ಮಾಡೋದು, ನಿಮ್ಮ ಪಾರ್ಟಿಯವ್ರನ್ನ ಟೀಕೆ ಮಾಡಿ. ರಾಜಾರೋಷವಾಗಿ ಮುಖ್ಯಮಂತ್ರಿ ಪದವಿಗೆ ರನ್ನಿಂಗ್ ರೇಸ್ ಓಡ್ತಾ ಇದ್ದಾರೆ. 100 ಮೀಟರ್ಸ್ ಇಷ್ಟು ದಿನದಿಂದ 400 ಮೀಟರ್ಸ್ ಓಡ್ತಾಯಿದ್ರು. ಇವಾಗ 100 ಮೀಟರ್ಸ್ ರನ್ನಿಂಗ್ ರೇಸು. ಯಾರು ಮೊದಲು ಅಂತೇಳಿ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? BJPಯವರು JDS ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅಂತೀರ, ಹುಡುಕ್ರಿ ಕೇಸ್ ಹೋಗ್ತೀರಾ. ಈಗ ನಿಮ್ಮ ಬೆಂಬಲಿಗರೆ ಯಾರು ನಿಮ್ಮ ಬಂಡೆ ಅಂತ ನಿಲ್ತೀರಿ, ನಿಮ್ಮ ಜೊತೆ ನಿಲ್ತೀರಿ ಅಂತ ಹೇಳಿದಂಥವ್ರು ಅವರೇ ಈಗ ಮುಖ್ಯಮಂತ್ರಿಗೆ ದಿನ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿ, ನಾನು ಮುಖ್ಯಮಂತ್ರಿ. ಎಲ್ಲರೂ
ಪ್ರತಿಯೊಬ್ಬರೂ ಕೂಡ ತಿಂಡಿ ಕಾಫಿ ಏನು ಫ್ರೀ. ಈ 5 ಫ್ರೀನಲ್ಲಿ ಇದು ಒಂದು ಫ್ರೀ. 5 ಫ್ರೀನಲ್ಲಿ 5 ಗ್ಯಾರಂಟಿ ಅನೌನ್ಸ್ ಮಾಡೋರು ಫ್ರೀಗಳು, ಅದರಲ್ಲಿ ಇದು ಒಂದು ತಿಂಡಿ ಭಾಗ್ಯನೂ ಫ್ರೀ ಮಾಡ್ಕೊಂಡಿದ್ದಾರೆ ಎಲ್ಲ ಮಂತ್ರಿಗಳಿಗೆ. ತಿಂಡಿ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗು ಅಂದರೆ ಮುಗೀತು, ಮುಖ್ಯಮಂತ್ರಿನ ಇಳಿಸುವಂಥ ಮೀಟಿಂಗ್ ಅದು. ರಾತ್ರಿ ಡಿನ್ನರ್ ಏನಾನ ಮಾಡಿದ್ರೆ ಅದು ಗ್ಯಾರಂಟಿ, ಏನೋ ಸ್ಕೆಚ್ ಹಾಕಿರ್ತಾರೆ ಇವರು, ಬೀಳ್ಸೋಕ್ಕೆ ಏನೋ ಸ್ಕೆಚ್ ಹಾಕಿರ್ತಾರೆ. ಈ ಥರ ನಿಮ್ಮ ಪಾರ್ಟಿಯಲ್ಲೇ ದೊಡ್ಡ ಒಡಕು ಇವತ್ತು ಬಂದಿದೆ. ಆ ಒಡಕನ್ನು ಸರಿ ಮಾಡ್ಕೊಂಡೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ದೆ BJP ಮತ್ತು JDS ಮೇಲೆ ವಕ್ರ ದೃಷ್ಟಿ ಬೀಳುವಂಥದ್ದು ಎಷ್ಟು ಸರಿ ಇದೆ. ನೀವು ಬೀಳಿ, ನಮ್ಮದೇನು ಅದಕ್ಕೇನು ಭಯ ಬೀಳೋವಂಥ ಒಂದು ಸನ್ನಿವೇಶನೂ ಇಲ್ಲ, ಅವಶ್ಯಕತೆ. ಯಾಕಂದರೆ ಈ ಸರ್ಕಾರ ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ. ಅವ್ರ ಪಾರ್ಟಿ ಹೇಳೋ ರೀತಿ CM ಇನ್ನೇನು ಈ ಒಂದು 10-15 ದಿನದಲ್ಲಿ CMನು ಬದಲಾವಣೆ ಆಗ್ಬೋದು ಅಂತ ಅವ್ರ ಪಾರ್ಟಿಯಲ್ಲೇ ದೊಡ್ಡ ರೂಮರ್ಸ್. ಆಗಲೇ ಯಾರ್ಯಾರು ಯಾವ್ಯಾವ ಗ್ಯಾಂಗು ಅನ್ನೋದು ಅವಾಗೆ ಲೆಕ್ಕ ಆಗ್ತಾ ಇದ್ದಾರೆ. MLAಗಳು ಯಾರ್ಯಾರು MLA ಎಷ್ಟೆಷ್ಟು ಜನ ಸೇರ್ತಾರೆ ನಮ್ಮ ಜೊತೆ ಅಂತೇಳಿ ಲೆಕ್ಕ ಆಗ್ತಾ ಇರೋವಂಥ ಪರಿಸ್ಥಿತಿ. ಇದು ಕರ್ನಾಟಕದ ವಾತಾವರಣ. ಜನ ಕೇಳ್ತಾ ಇದ್ದಾರೆ, ಅಲ್ಲಪ್ಪ ನಾನು ಹಳ್ಳಿಗಳಲ್ಲೂ ಮೊನ್ನೆ ಹೋದಾಗ ಕೇಳಿದ್ರು ಜನ, 16 ತಿಂಗಳಾಯಿತು ನಾವೇನೋ ಕಾಂಗ್ರೆಸ್ ಬಂದರೆ ಏನೋ ನಮಗೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ, ಏನೂ ಅಭಿವೃದ್ಧಿ ಮಾಡಲಿಲ್ಲ, ಈ ಸರ್ಕಾರ ತೊಲಗೋಗ್ಲಿ ಅಂತ ಜನ ಅಂತಾಯಿದ್ರು. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದು ದುರ್ದೈವ ಅಂತ ಅನಿಸುತ್ತೆ. ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಎಲ್ಲ ಜಿಲ್ಲಾ ಮಂತ್ರಿಗಳು ಬರೀ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೇ ಇದ್ದಾರೆ ಎಲ್ಲ ಮಂತ್ರಿಗಳು. ಒಬ್ಬರು ಕೂಡ ಜಿಲ್ಲೆಗಳಿಗೋಗಿ ತಾಲೂಕುಗಳಿಗೋಗಿ ಅಭಿವೃದ್ಧಿ ಮಾಡಲಿಲ್ಲ, ಒಂದು ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ ಯಾರೂ. ಕೆಲವು ಕಡೆ ಮಳೆ ಬಂದಿದೆ, ಇನ್ನು ಕಡೆ ಮಳೆ ಬರ್ದಿರ ರಾಗಿ ಎಲ್ಲ ಒಣಗೋಗ್ತಾ ಇದೆ ಕೆಲವು ಕಡೆ ಎಲ್ಲ. ಎಲ್ಲಾದರೂ ಹೋಗಿದ್ದೀರಾ ಮಂತ್ರಿಗಳು ನೀವು? ರಾಗಿ ಒಣಗೋಗಿರೋ ಕಡೆ ಹೋಗಿದ್ದೀರಾ? ಮಳೆ ಜಾಸ್ತಿ ಆಗಿರೋ ಕಡೆ ಹೋಗಿದ್ದೀರಾ? ಎಲ್ಲೂ ಹೋಗ್ತಾನೆ ಇಲ್ಲ, ಹಣನೂ ಬಿಡುಗಡೆ ಮಾಡ್ತಾ ಇಲ್ಲ. ಒಂಥರ ಇವತ್ತು ರಾಜ್ಯ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ರಾಜ್ಯ ಇದೆ. ಇವಾಗ ಅಧಿಕಾರಿಗಳೆಲ್ಲ ಮಲಗಿದ್ದಾರೆ, ಎಲ್ಲರೂ ಅಧಿಕಾರಿಗಳು ಮಲ್ಕೊಂಡಿದ್ದಾರೆ. ಯಾರು ಅವ್ರಿಗೇನು ಕೆಲಸ ಇಲ್ಲ ಅಧಿಕಾರಿಗಳು. ಯಾರೇ ಶಾಸಕರು ಹೋದರೂ ಕೂಡ ನಮ್ಮ ಹತ್ರ ಹಣ ಇಲ್ಲ ಬರಬೇಡಿ ಅನ್ನೋದು ಸರ್ವೇ ಸಾಮಾನ್ಯವಾದಂಥ ಮಾತನ್ನು ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇವತ್ತು ಒಂದು ರೀತಿ ಈ ಸರ್ಕಾರ ಸತ್ತೋಗಿರೋ ಸರ್ಕಾರ, ಸತ್ತೋಗಿದೆ. ಈ ಸರ್ಕಾರ ಸತ್ತೋಗಿದೆ. ಜನರ ಶಾಪ, ಇಡೀ ಶಾಪ ಹಾಕೋದು ಮುಂಚೆ ಇನ್ನಾದರೂ ಎಚ್ಚರಗೊಂಡು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ.